ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಾಕ್ಷ್ಯ ಗಾಂವ್ಕರ್. ಸಿದ್ದರಾಮಯ್ಯನವರು ಜಾತಿ ಗಣತಿ ವಿಚಾರದಲ್ಲಿ ಬಿಜೆಪಿಯಿಂದ ಅತ್ಯಂತ ಮಹತ್ವದ ತೀರ್ಮಾನ. ಬಿಜೆಪಿ ಮೀಟಿಂಗಲ್ಲಿ ನಿನ್ನೆ ತುಂಬ ಪ್ರಮುಖವಾದ ಚರ್ಚೆ ನಡೆದಿದೆ. ಜಾತಿ ಗಣತಿ ಬಗ್ಗೆ ನಾವು ಏನು ಮಾಡಬೇಕು ಪಕ್ಷವಾಗಿ ಮತ್ತು ರಾಜ್ಯದಲ್ಲಿ ಪ್ರತಿಪಕ್ಷವಾಗಿ ಅಂತ. ಹಾಗೆ ಸಿದ್ದರಾಮಯ್ಯನವರ ಜಾತಿ ಗಣತಿ ಕಂಪ್ಲೀಟ್ ಆಗೋದೇ ಇಲ್ವಾ? ಇದು ಅಪೂರ್ಣವಾಗಿಯೇ ಕೊಟ್ಟ ಡೆಡ್ಲೈನ್ಗೆ ತಲುಪಿದ್ರೂ ಕೂಡ ಪೂರ್ಣವಾಗದೇನೆ ಫಿನಿಷ್ ಆಗುತ್ತಾ? ಹಾಗಾದರೆ ಏನೆಲ್ಲ ಬೆಳವಣಿಗೆಗಳಾಗಿವೆ ಎಲ್ಲ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ. ಜಾತಿ ಗಣತಿ ಸಿದ್ದರಾಮಯ್ಯನವರು ಅಂದ್ಕೊಂಡಿದ್ದೊಂದು, ಇಲ್ಲ ಆಗಿದ್ದೇ ಮತ್ತೊಂದು. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಜಾತಿ ಗಣತಿ 6 ದಿನ ಆಯಿತು. 6 ದಿನಕ್ಕೆ ಎಷ್ಟು % ಕಂಪ್ಲೀಟ್ ಆಗಿದೆ? 4%, 4% ಜಾತಿ ಗಣತಿಯನ್ನು 6 ದಿನಗಳಲ್ಲಿ ಫಿನಿಷ್ ಮಾಡಲಾಗಿದೆ. ಅಂದರೆ ಉಳ್ಕೊಂಡಿರೋದು 10 ದಿನ, ಕೇವಲ 10 ದಿನಗಳು. ಅದರಲ್ಲಿ 96% ಗಣತಿಯನ್ನು ಮುಗಿಸ್ಬೇಕು. ಇದು ಸಾಧ್ಯ ಇದೆಯಾ? ಸಾಧ್ಯ ಆಗತ್ತೆ ಅನ್ನೋದೇ ಹೌದಾದರೆ ಅದು ದೋಷಪೂರಿತವಾಗಿರೋದಿಲ್ವ? ಅಷ್ಟು ಬೇಗ 96% ಮುಗಿಸ್ಬೇಕು. 6 ದಿನದಲ್ಲಾಗಿದ್ದು ಬರೀ 4%. ಅಂದರೆ ಏನೇನಾಗಬಹುದು? ಬಿ ಜೆ ಪಿ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ನೋಡಿ, ಈಗ ಪರಿಸ್ಥಿತಿ ಏನಾಗಿದೆ ಅಂತ. ಕಡ್ಡಾಯ ಇಲ್ಲ ಅಂತ ಹೇಳಿರೋದ್ರಿಂದಾಗಿ ಸರ್ಕಾರನೇ ಇನ್ಫ್ಯಾಕ್ಟ್ ಎಜುಕೇಟ್ ಮಾಡಬೇಕಿತ್ತು ಅದ್ರ ಬಗ್ಗೆ. ಕೋರ್ಟ್ ಆದೇಶ ಇದು ಕಡ್ಡಾಯ ಅಲ್ಲ ಅನ್ನೋದನ್ನು ಜನರಿಗೆ ತಿಳಿಸಿ ಅಂತ ಏನೇನು ಕ್ರಮ ತಗೊಂಡಿದ್ದಾರೆ ಗೊತ್ತಾಗಬೇಕು. ಆದರೆ ಮೀಡಿಯಾಗಳಲ್ಲೇ ಇದು ಪ್ರಚಾರ ಆಗಿರೋದ್ರಿಂದ ಜನ ಎಚ್ಚೆತ್ತುಕೊಂಡಿದ್ದಾರೆ. ಸೊ ಬಹಳಷ್ಟು ಜನ ಮಾಹಿತಿ ಕೊಡೋದಕ್ಕೆ ನಿರಾಸಕ್ತಿಯನ್ನು ತೋರಿಸ್ತಿದ್ದಾರೆ. ಜಾತಿ ಗಣತಿಗೆ ಒಂದು ಕಡೆ ಬಿ ಜೆ ಪಿ ಶಾಕ್ ಆದರೆ ಮತ್ತೊಂದು ಕಡೆ ಜನರಿಂದಲೇ ಶಾಕು. ಎಲ್ಲರೂ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತಿಲ್ಲ. ನಾವು ಅದೆಲ್ಲ ನೀವು ಕೇಳೋದೆಲ್ಲ 60 ಪ್ರಶ್ನೆಗೂ ಉತ್ತರ ಕೊಡೋಕ್ಕಾಗಲ್ಲ ರೀ ಅಂತ ಹೇಳಿ ಕಳಿಸ್ತಿದ್ದಾರೆ. ಎದ್ದು ಹೋಗಿ ಅಂತ ಹೇಳಿ ಕಳಿಸ್ತಾನೂ ಇದ್ದಾರೆ ಕೆಲವರು. ಶಿಕ್ಷಕರು ಅದನ್ನು ಹೇಳಿದ್ದಾರೆ. ಮತ್ತು ಓವರ್ ಆಲ್ ರಿಪೋರ್ಟ್ಸ್ ಬರ್ತಿರೋದು ಹಾಗೆ. ಈಗ ಜನರೇ ನಿರಾಸಕ್ತಿ ತೋರಿಸ್ತಿದ್ದಾರೆ ಕೆಲವು ಕಡೆಗಳಲ್ಲಿ. ಸೊ ಮಾಹಿತಿ ನೀಡುವುದು ಐಚ್ಛಿಕ ಅಂತ ಹಿಂದುಳಿದ ವರ್ಗಗಳ ಆಯೋಗ ಹೇಳಿದೆ. ಕೋರ್ಟ್ನ ಆದೇಶ ಕೂಡ ಇದೆ. ಸರ್ವರ್ ಸಮಸ್ಯೆ ಸೇರಿದಂತೆ ಶಿಕ್ಷಕರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಆ್ಯಪ್ ಡೌನ್ಲೋಡು ಆಗ್ತಾ ಇಲ್ಲ. 6ನೇ ದಿನ ಆದರೂ ಆರಂಭದಲ್ಲಿ ಆಗತ್ತೆ ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳ್ತಾನೆ ಇದೆ ಸರ್ಕಾರ. ಇರೋದೇ 10 ದಿನ ಉಳ್ಕೊಂಡಿರೋದು. ಮತ್ತು ಪ್ರತಿಯೊಬ್ಬರಿಗೆ 60 ಪ್ರಶ್ನೆಗೆ ಉತ್ತರ ಪಡ್ಕೊಳ್ಳೋ ಅಷ್ಟೊತ್ತಿಗೆ ಶಿಕ್ಷಕರು ಹೈರಾಣ ಆಗ್ತಿದ್ದಾರೆ. 60 ಪ್ರಶ್ನೆ ಕೇಳಿ ಲಾಸ್ಟಲ್ಲಿ ಸಬ್ಮಿಟ್ ಕೊಟ್ಟರೆ ಎರರ್ ಬರ್ತಿದೆ. ಮತ್ತೆ ಪ್ರೊಸೀಜರ್ ರಿಪೀಟ್ ಮಾಡೋಕೆ ಒಪ್ಕೊಳ್ತಿಲ್ಲ. OTP 10 ಸಲ ಕಳಿಸ್ಬೇಕಾಗ್ತಿದೆ. ಒಂದು ಸಲ ಕೊಡೋದೇ ಹೆಚ್ಚು. 10 ಸಲ OTP ನಿಮ್ಗೆ ಯಾವ ನಂಬಿಕೆ ಮೇಲೆ ಕೊಡೋಣ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಿದೆ. ಗಣತಿದಾರರಿಗೆ ನಾಯಿ ಬೇರೆ ಅಟ್ಯಾಕ್ ಮಾಡ್ತಿದೆ. ದಸರಾ ರಜೆಗಳಿರೋದ್ರಿಂದಾಗಿ ಅಲ್ಲಿ ಮನೆಗಳಿಗೆ ಬೀಗ ಬಿದ್ದಿದೆ. ಅಲ್ಲಿ ಹೋದರೆ ಇಷ್ಟೆಲ್ಲ ಸಮಸ್ಯೆಗಳು. ಜನ ಒಂದೇ ಶಬ್ದದಲ್ಲಿ ಉತ್ತರಿಸಬೇಕು ಅಂತ ಇವ್ರು ಹೇಳ್ತಿದ್ದಾರೆ. ಬಟ್ ಯಾವ ಥರ ಅನ್ನೋದ್ರ ಬಗ್ಗೆ ಜನಕ್ಕೂ ಅರಿವಿಲ್ಲ. ಗಣತಿ ಸರಿಯಾದ ಮಾಹಿತಿ ಶಿಕ್ಷಕರಿಗೂ ಕೊರತೆ ಇದೆ. ಅವ್ರಿಗೆ ಟ್ರೈನಿಂಗೂ ಆಗಿಲ್ಲ ಆ ಆ್ಯಪು ಮತ್ತು ಆ್ಯಂಡ್ರಾಯ್ಡ್ ಯೂಸೇಜ್ ಬಗ್ಗೆ. ಇಷ್ಟೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಸರ್ಕಾರ ಹುಡ್ಕೊಳ್ಳೋಕ್ಕಾಗ್ತಿಲ್ಲ. ಇಂಟರ್ನೆಟ್ ಎಲ್ಲಿಂದ ತರ್ತಾರೆ? ಎಲ್ಲದಕ್ಕೂ ಪರಿಹಾರ ಕಂಡುಕೊಂಡ್ರು. ಹಳ್ಳಿಯಲ್ಲಿ ಮೂಲೆಯಲ್ಲಿ ಇಂಟರ್ನೆಟ್ ಇದೆಯಾ? ಈಗ ಬೇರೆ ಆಪ್ಷನ್ನೂ ಕೊಟ್ಟಿಲ್ಲ ಇವ್ರಿಗೆ ಹಾಗೆ ಬರ್ಕೊಂಡು ಬರೋದಕ್ಕೂ ಕೂಡ. ಸೊ ಈ ಜಾತಿ ಗಣತಿ ಇನ್ನು 96%ಅನ್ನು 10 ದಿನದಲ್ಲಿ ಮುಗಿಸೋದು ಹೇಗೆ? ಇದು ಅಸಾಧ್ಯ ಅಂತಲೇ ಹೇಳ್ತಾ ಇರೋದು ಎಕ್ಸ್ಪರ್ಟ್ಸು ಮತ್ತು ಅಖಾಡದಲ್ಲಿ ಇರೋರು. ಯಾರು ಗಣತಿ ಮಾಡ್ತಿದ್ದಾರೋ ಅವರೇ ಹೇಳ್ತಾ ಇರುವಂಥ ಮಾತು. ಸೊ ಈಗ 16 ದಿನಗಳಲ್ಲಿ 1.43 ಕೋಟಿ ಮನೆಗಳಲ್ಲಾಗಬೇಕು ಗಣತಿ. ಮೊದಲ 5 ದಿನಗಳಲ್ಲಿ 4.68 ಲಕ್ಷ ಮನೆಗಳಲ್ಲಾಗಿದೆ. ಸಿದ್ದರಾಮಯ್ಯನವರು ಬಿಸಿ ಮುಟ್ಟಿಸ್ತಾರೆ. ಮೊನ್ನೆ DC, ಜಿಲ್ಲಾಧಿಕಾರಿಗಳು, ಇವರು CEO ಮೀಟಿಂಗ್ ಎಲ್ಲ ಮಾಡ್ತಾರೆ. ಎಲ್ಲ ಮುಗಿಬೇಕು 10 ದಿನಗಳಲ್ಲಿ. ಉಳಿದ 95% ಸಮೀಕ್ಷೆ ಕಾರ್ಯ ನಡೆಸಬೇಕು ಅಂತ ಎಲ್ಲ ಕಟ್ಟುನಿಟ್ಟಿನ ಕ್ರಮದ ಎಚ್ಚರಿಕೆ ಕೊಡ್ತಾರೆ. ಶಿಸ್ತು ಕ್ರಮದಲ್ಲಿ ಸಮೀಕ್ಷೆ ಮಾಡಿಸಲಾಗ್ತದೆ. ಈ ಕುತ್ತಿಗೆ ಹಿಡಿದು ಶಿಕ್ಷಕರಿಗೆ ಸಮೀಕ್ಷೆ ಮಾಡಿಸ್ದಂಗಾಗಿದೆ. ಈಗ ಪ್ರೆಗ್ನೆಂಟು, ಅಂಗವಿಕಲರು ಮತ್ತು ವಯಸ್ಸಾದವರು ಅನ್ನೋದನ್ನು ನೋಡದೆ ಪಟ್ಟಿಯನ್ನು ಶಿಕ್ಷಣ ಇಲಾಖೆ ಕೊಟ್ಟು ಪಟ್ಟಿ ತೊಗೊಳ್ಳದೆ ಬೇರೆ ಪಟ್ಟಿ ತೊಗೊಂಡು ಎಡವಟ್ಟು ಮಾಡಿಕೊಂಡಿದೆ. ಸತ್ತು ಹೋದವರು ಶಿಕ್ಷಕರ ಹೆಸರನ್ನು ಸರ್ವೆ ಮಾಡೋ ಲಿಸ್ಟಲ್ಲಿ ಹಾಕಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಎಡವಟ್ಟುಗಳ ಮಹಾಪೂರವೇ ಈ ಸಮೀಕ್ಷೆಯಲ್ಲಿ ತುಳುಕ್ತಾ ಇದೆ. ಇಷ್ಟೆಲ್ಲದರ ನಡುವೆ ಸರಿ ಮಾಡ್ತಾರೆ. ಐಚ್ಛಿಕ ಅನ್ನೋದು ಕೊಟ್ಟಿರೋದ್ರಿಂದ, ಆಪ್ಷನಲ್ ಅಂತ ಆಗಿರೋದ್ರಿಂದ ಜನನೇ ಸಹಕರಿಸ್ತಾ ಇಲ್ಲ ಅಂದಮೇಲೆ ಈ ಗಣತಿ ಹೇಗೆ ಪೂರ್ಣ ಆಗುತ್ತೆ? ಮತ್ತು ಅರ್ಧಂಬರ್ಧ ಮಾಹಿತಿ, 10 ಜನ ಮಾಹಿತಿ ಕೊಡ್ತಾರೆ, ಇನ್ನು 10 ಜನ ಕೊಡಲ್ಲ ಅಂದಮೇಲೆ ಈ ಸರ್ವೆ ಹೇಗೆ ಪೂರ್ಣ ಆಗುತ್ತೆ? ಅಂಕಿಅಂಶಗಳು ಪೂರ್ತಿ ಎಲ್ಲಾಗತ್ತೆ? ಸೊ ಈ ಸಮೀಕ್ಷೆಯ ರಿಪೋರ್ಟ್ಗೆ ಎಲ್ಲಿ ಮೌಲ್ಯ ಇರುತ್ತೆ ಅನ್ನೋದು ಈಗ ಎದ್ದಿರುವಂಥ ಪ್ರಶ್ನೆ. ಅದೇ ಆಧಾರದಲ್ಲಿ ಕೇಂದ್ರ ಸರ್ಕಾರ ಕೂಡ ಕಾನೂನು ಹೋರಾಟಕ್ಕೆ ಇಳಿದಿರೋದು. ರಾಜ್ಯದ ಆಯೋಗಕ್ಕಿರೋದೇ ಇತಿಮಿತಿ. ಅದರಲ್ಲಿ ಕಲೆ ಹಾಕುವಂಥ ರಿಪೋರ್ಟು ಸಂಪೂರ್ಣವೇ ಅಲ್ಲ. ಅದು ಮಾಡಿ ಏನು ಪ್ರಯೋಜನ?
ಸೊ ಇದು ಬೇಡ, ನಾವು 2027ರಲ್ಲಿ ಕೇಂದ್ರ ಸರ್ಕಾರನೇ ಜಾತಿ ಗಣತಿ ಜನಗಣತಿ ಎರಡೂ ಮಾಡ್ತಾ ಇದೆ. ಸೊ ಇದೆಲ್ಲ ಪ್ರಾಬ್ಲಮೆಟಿಕ್ ಅಂತಲೇ ಕಾನೂನು ಹೋರಾಟ ಮುಂದುವರಿತಾ ಇರೋದು. ಇದರ ನಡುವೆ ನೋಡಿ BJPಯಿಂದ ನಿನ್ನೆ ಮೀಟಿಂಗ್ ಆಗಿದೆ. ಜಾತಿ ಗಣತಿಯ ಪ್ರತಿಯೊಬ್ಬರ ವೈಯಕ್ತಿಕ ಮಾಹಿತಿ ಸಂಗ್ರಹ ಗೌಪ್ಯತೆ ಎಷ್ಟು ಸರಿಯಾಗಿ ಕಾಪಾಡಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಗಂಭೀರ ಚರ್ಚೆಯನ್ನು BJP ಮಾಡಿದೆ. ಒಂದು ಪಕ್ಷವಾಗಿ ನಾವು ಸಹಕರಿಸಬೇಕಾ, ಸಂಪೂರ್ಣವಾಗಿ ಅದನ್ನು ಕೈ ಬಿಡಬೇಕಾ? ನಿನ್ನೆ ನಾವು ರಿಪೋರ್ಟ್ ಮಾಡಿದ್ವಿ. ತೇಜಸ್ವಿ ಸೂರ್ಯ ಅವರು, CT ರವಿ ಅವರೆಲ್ಲ ಈ ದಾಟಿಯಲ್ಲಿ ಮಾತಾಡಿದ್ರು. ತೇಜಸ್ವಿ ಸೂರ್ಯ ಅವರಂತೂ ನೇರ ನಾನು ನನ್ನ ಮಾಹಿತಿ ಕೊಡೋದಿಲ್ಲ, ನೀವು ಕೊಡಬೇಡಿ ಅಂತ ಕರೆ ಕೊಟ್ಟರು. ಯಾಕಂದರೆ ನಮ್ಮ ಡೇಟಾವನ್ನು ಅವ್ರು ಯಾವ್ಯಾವುದಕ್ಕೆ ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ. ನಮ್ಮ ವೈಯಕ್ತಿಕ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಏನು ಬೇಕಾದರೂ ಮಾಡಬಹುದು. ಸರ್ಕಾರ ನಡ್ಕೊಳ್ತಿರೋ ರೀತಿಯಿಂದ ನಂಬಿಕೆನೇ ಇಲ್ಲ. ಸೊ ಯಾರು ಕೊಡಬೇಡಿ ಅಂತ ಕರೆ ಕೊಟ್ಟರು. ಮತ್ತು ಇದು ಪಕ್ಷದ ನಿರ್ಧಾರವ ಅಂತ ಪ್ರಕಟಿಸ್ತೀವಿ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಅಂತ CT ರವಿ ಅವರು ಹೇಳಿದ್ರು. ಎಲ್ಲರ ನಿರ್ಧಾರನೂ ಇದೇ ಆಗಬಹುದು, ನೋಡಬೇಕು, ನಿರ್ಧಾರ ಮಾಡಬೇಕು ಅಂತ ಹೇಳಿದ್ರು. ಸೊ ಮೀಟಿಂಗ್ ಆಗುತ್ತೆ, ಇದನ್ನು ವಿರೋಧಿಸೋ ಬಗ್ಗೆ ನಿರ್ಧಾರ ಆಗುತ್ತೆ. ಆದರೆ ಸಂಪೂರ್ಣವಾಗಿ ಗಣತಿಯನ್ನೇ ವಿರೋಧಿಸೋ ಬದಲು ಸರ್ಕಾರಕ್ಕೆ ಸಮೀಕ್ಷೆ ಅಧಿಕಾರದ ವ್ಯಾಪ್ತಿ, BJP ಅಸಹಕಾರ ಯಾವ ರೀತಿ ತೋರೋದು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಕಾನೂನು ಹೋರಾಟ ಮಾಡೋಣ ಮತ್ತು ಈ ಗಣತಿಯ ಗೊಂದಲದ ಬಗ್ಗೆ ಸಂಪೂರ್ಣವಾಗಿ ಹೋರಾಟ ಮಾಡ್ಕೊಂಡು ಹೋಗೋದು. ಸ್ವ ಇಚ್ಛೆಯಿಂದ ಯಾರು ನಿರಾಕರಿಸ್ತಾರೆ. ಪಕ್ಷದ ನಿಲುವೇ ಗಣತಿಯನ್ನು ತಿರಸ್ಕರಿಸೋದು ಅಂತ ಸಾರಾಸಗಟಾಗಿ ಹೇಳೋ ಬದಲು ಆಯಾ ನಾಯಕರು ಮಾತಾಡೋದು, ನಾಯಕರು ಅವ್ರವ್ರ ಮನಸ್ಸಿಗೆ ಬಂದಿದ್ದು ಮಾತಾಡೋದು ಅನ್ನೋ ರೀತಿಯಲ್ಲಿ ಗಣತಿ ತಿರಸ್ಕರಿಸಿ ಅಂತ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಒಬ್ಬೊಬ್ಬರೇ. ಬಟ್ ಪಕ್ಷದ ತೀರ್ಮಾನ ಅನ್ನೋ ಥರ ಎಲ್ಲೂ ಪ್ರಕಟಿಸ್ತಿಲ್ಲ. ಅಧಿಕೃತ ನಿಲುವನ್ನು ಪ್ರಕಟಿಸದೆ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗೋದು ಅನ್ನೋ ರೀತಿಯಲ್ಲಿ ಈಗ ಒಳಗೊಳಗೆ ಒಂದು ಚರ್ಚೆ ಆಗಿದೆ. ಸರ್ಕಾರದ ಸಮೀಕ್ಷೆ ಅಧಿಕಾರ ವ್ಯಾಪ್ತಿಯೇ ಇಲ್ಲದೇ ಇರೋದ್ರಿಂದಾಗಿ ಪೂರ್ತಿ ಪ್ರಮಾಣದಲ್ಲಿ ಕಾನೂನು ಹಿನ್ನಡೆನೇ ಆಗತ್ತೆ ಅವರಿಗೆ. ಸೊ ನಾವು ಕಾನೂನು ಹೋರಾಟ ಮಾಡೋದು ಇಲ್ಲಿ ಅಧಿಕೃತವಾಗಿ ಯಾರೂ ಕೊಡಬೇಡಿ ಅಂತ ಹೇಳೋದಕ್ಕಿಂತ ನಾಯಕರುಗಳೇ ಹೇಳ್ಕೊಳ್ತಾರೆ ಅನ್ನೋ ಥರದ ಚರ್ಚೆಗಳು ಈಗ BJPಯಲ್ಲಿ ನಡೆದಿದೆ ಅಂತ ಕೇಳಿಬರ್ತಾ ಇದೆ. ಸೊ ಈ ಸಮೀಕ್ಷೆಗೆ ಸಂಪೂರ್ಣ ಅಸಹಕಾರದ ಮೂಲಕ BJP ಸೆಡ್ಡು ಹೊಡಿತಾ ಇದೆ. ಅಧಿಕೃತ ಅಸಹಕಾರ ಅಲ್ಲದಿದ್ದರೂ ಕೂಡ ನಾಯಕರು ಕೊಡ್ತಿರೋ ಸಂದೇಶ, BJP ಸಪೋರ್ಟರ್ಸು ಸಮೀಕ್ಷೆಗೆ ಪ್ರತಿರೋಧವನ್ನು ಒಡ್ತಾ ಬಂದರೆ ಆಲ್ರೆಡಿ ಜನ ಬೇರೆ ನಿರಾಸಕ್ತಿ ತೋರಿಸ್ತಾ ಇರೋದ್ರಿಂದಾಗಿ ಸಮೀಕ್ಷೆಗೆ ಅತಿ ದೊಡ್ಡ ಹಿನ್ನಡೆಯಾಗಬಹುದು. ಇದು ಉಳ್ಕೊಂಡಿರೋ 10 ದಿನಗಳಲ್ಲಿ ಇಷ್ಟೆಲ್ಲ ಸಮಸ್ಯೆಗಳನ್ನು ನೀಗಿಸ್ಕೊಂಡು ಸಿದ್ದರಾಮಯ್ಯನವರು ಈ ಸಮೀಕ್ಷೆಯನ್ನು ಗುರಿ ಮುಟ್ಟಿಸೋದು ಹೇಗೆ ಅನ್ನೋದು ಅರ್ಥ ಆಗ್ತಿಲ್ಲ. ಶತಾಯಗತಾಯ ಮಾಡಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ಒಂದು ಕಡೆ ಪಕ್ಷದ ಒಳಗಡೆನೇ ಅಸಮಾಧಾನ, ಪ್ರಭಾವಿ ಮಂತ್ರಿಗಳಿಗೂ ಇದು ಬಹಳಷ್ಟು ಜನಕ್ಕೆ ಇಷ್ಟ ಇಲ್ಲ ಮತ್ತು ಅದರಿಂದ ಅವರ ಅಸ್ತಿತ್ವಕ್ಕೆ ಕುತ್ತು ಬರುತ್ತೆ ಅನ್ನೋದು ಗೊತ್ತು. ಹೊರಗಡೆ ಏನೇ ಮಾತಾಡಿದ್ರೂ ಒಳಗೊಳಗೆ ಮನಸ್ಸಲ್ಲಿರೋದು ಬೇರೆ. ಸಿದ್ದರಾಮಯ್ಯನವ್ರಿಗೆ ಪ್ರತಿಪಕ್ಷಗಳು ಕೂಡ ಆಘಾತವನ್ನು ಕೊಡ್ತಿವೆ. ಹೀಗಿರುವಾಗ ಈ ಜಾತಿ ಗಣತಿಯನ್ನು ಮಾಡಿ ಸಾಧಿಸೋದು ಏನು? ಜಾತಿಗಳ ನಡುವೆ ವಿಷಬೀಜ ಬಿತ್ತಿದ್ದಾರೆ, ಒಡಿತಾರೆ, ಸಮಾಜ ಒಡೆಯೋದಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋ ಹಣೆಪಟ್ಟಿಯನ್ನೂ ಕಟ್ಟಲಾಗ್ತಿದೆ. ಜಸ್ಟ್ ಲೈಕ್ ಲಿಂಗಾಯತ ಪ್ರತ್ಯೇಕ ಧರ್ಮ ಬಹಳ ದೊಡ್ಡ ಡ್ಯಾಮೇಜನ್ನು ಮಾಡ್ತು ಕಾಂಗ್ರೆಸ್ಗೆ. ಅದೇ ರೀತಿಯಲ್ಲಿ ಇಲ್ಲೂ ವಾತಾವರಣ ಸೃಷ್ಟಿಯಾಗಿದೆ. ಇಷ್ಟರ ಮೇಲೂ ಸಿದ್ದರಾಮಯ್ಯನವರು ಅವ್ರು ಅಂದುಕೊಂಡಿರೋ ಟಾರ್ಗೆಟ್ ರೀಚ್ ಆಗ್ತಾರಾ? ರಾಹುಲ್ ಗಾಂಧಿ ಅವರಿಗೆ ಬಿಗ್ ಗಿಫ್ಟನ್ನು ಕೊಡಲಿದ್ದಾರಾ? ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.